ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಪಾಪುಗೆ ಯಾವ ಥರ ಫುಡ್ ಕೊಡ್ತೀನಿ ಅಂತ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಡಿಸ್ಕ್ಲೈಮರ್ ಏನಂದರೆ, ನೀವು ಪಾಪುಗೆ ಕೊಡಬೇಕಾದ್ರೆ ಅಲರ್ಜಿ ಆಗುತ್ತಾ ಹೇಗೆ ನೋಡಿಕೊಂಡು ಅನಂತರ ಕೊಡಿ. ನಾನು ಡೈರೆಕ್ಟ್ ರವೆ ಉಪ್ಪಿಟ್ಟು ಕೊಟ್ಟಿಲ್ಲ ಅವನಿಗೆ. ಸ್ಟಾರ್ಟಿಂಗ್ ರಾಗಿ ಸರಿ ಎಲ್ಲ ಮಾಡಿ ಆಮೇಲೆ ಅಕ್ಕಿ ಸರಿ ಮಾಡಿ ತಿನ್ನಿಸಿದ್ದೀನಿ. ಮಧ್ಯ ಮಧ್ಯ ರೈಸು, ಆ್ಯಪಲ್, ಕ್ಯಾರೆಟ್ ಈ ಥರ ಎಲ್ಲ ಫುಡ್ನ ಪ್ರಿಪೇರ್ ಮಾಡಿ ಅವನಿಗೆ ತಿನ್ನಿಸ್ತಿದ್ದೆ. ಡೈರೆಕ್ಟ್ ಇದನ್ನು ಕೊಟ್ಟಿಲ್ಲ. ಬಟ್ ಒಬ್ಬರು ಸಬ್ಸ್ಕ್ರೈಬರ್ ಅಥವಾ ವ್ಯೂವರ್ಸು ಕಾಲ್ ಮಾಡಿದರು ಅಂತಿದ್ದೀನಿ, ಕಮೆಂಟ್ ಮಾಡಿದರು. ಏನಂತ 8 ತಿಂಗಳು ಆಗಸ್ಟಲ್ಲಿ ಪಾಪುಗೆ ನಮಗೊಂದು ರೆಸಿಪಿನ ಹಾಕಿ ಅಂತ ಅಂದಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಆ ರೆಸಿಪಿನ ಮಾಡಿದ್ದೆ. ಅದನ್ನ ಶೂಟ್ ಮಾಡಿಬಿಟ್ಟು ನಿಮಗೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲೇ ಹೇಳಿದ್ದಾಗೆ ಪಾಪುಗೆ ಅಲರ್ಜಿ ಆಗುತ್ತಾ ಹೇಗೆ, ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಆಗೋದಾ ನೋಡಿಬಿಟ್ಟು ಕೊಡಿ. ಸ್ವಲ್ಪ ಕೊಡಿ ಫಸ್ಟ್ ದಿನ, ಆಮೇಲೆ ಇಷ್ಟ ಆದರೆ ಪಾಪುನೂ ಇಷ್ಟಪಡ್ತಿದ್ರೆ ಸ್ವಲ್ಪ ಹೆಚ್ಚಾಗೆ ಮಾಡಿ ತಿನ್ನಿಸಿ. ಇದಕ್ಕೆ ಸ್ಪೆಷಲಿ ಎಣ್ಣೆಯನ್ನು ಬಳಸ್ದಲ್ಲ ತುಪ್ಪನೇ ಯೂಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಸಣ್ಣ ರವೆ ಹಾಕಿದ್ದೀನಿ. ನೆಕ್ಸ್ಟ್ ನಿಮಗೆ ರೆಸಿಪಿ ಹೇಳ್ತೀನಲ್ಲ ಗೊತ್ತಾಗುತ್ತೆ. ಬಟ್ ಪಾಪು ಕೊಡೋಕ್ಕೆ ಮುಂಚೆ ಹಿರಿಯರನ್ನ ಒಂದ್ಸಲ ಕೇಳಿ ಮನೆಯಲ್ಲಿ, ಅಥವಾ ನಿಮಗೆ ಡಾಕ್ಟರ್ನ ಕೇಳ್ತೀವಿ ಅನ್ನೋದ್ರೆ ಡಾಕ್ಟರ್ನ ಒಂದ್ಸಲ ಕೇಳಿಬಿಟ್ಟು ದೆನ್ ಕೊಡಿ. ಯಾಕಂದರೆ ನಾವೆಲ್ಲ ಎಕ್ಸ್ಪರ್ಟ್ಸ್ ಅಲ್ಲ ಅಲ್ವಾ, ಸುಮ್ಮನೆ ಯೂಟ್ಯೂಬರ್ಸ್ ಮೇಲೆ ಬೈಬಾರ್ದಲ್ವ ನೀವು. ಆಮೇಲೆ ಅದಕ್ಕಾಗಿ ಅಷ್ಟೇ. ಬಟ್ ಯಾವುದೇ ಯೂಟ್ಯೂಬರ್ಸ್ದು ವಿಡಿಯೋ ನೋಡಿದ್ರೂ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಅಷ್ಟೇ. ಸೊ ನೀವು ಪಾಪು ಕೊಡ್ಬೋದು ಅಂತ ಅನಿಸುತ್ತೆ, ಟ್ರೈ ಮಾಡಿ. ಚೆನ್ನಾಗಿರುತ್ತೆ, ಅವನು ಇಷ್ಟಪಟ್ಟು ತಿಂತಾನೆ. ಇದು 2ನೇ ಸಲ ಮಾಡಿದ್ದು. ಫಸ್ಟ್ ಟೈಮ್ ಅವ್ನಿಗೆ ಇಷ್ಟ ಆಯಿತು, ಹಾಗಾಗಿ ಇವತ್ತೂ ಮಾಡಿದ್ದೀವಿ. ಚೆನ್ನಾಗಿ ಘಮ್ ಅಂತ ಇರುತ್ತೆ, ತುಪ್ಪ ಹಾಕಿ ಮಾಡಿರ್ತೀವಲ್ವ. ಹಾಗಾಗಿ ಉಪ್ಪಿಟ್ಟು ರೆಸಿಪಿ ಒಂದು ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಹೇಳಿ. ಜೊತೆಗೆ ಮೊದಲೇ ಹೇಳಿದಾಗೆ ನಾನು ಡೈರೆಕ್ಟ್ ಉಪ್ಪಿಟ್ಟು ಕೊಟ್ಟಿಲ್ಲ, ಅಕ್ಕಿ ಸರಿ ರಾಗಿ ಸರಿ ಇದೆಲ್ಲ ಫಸ್ಟೇ ನನಗೆ ಪ್ರಾಕ್ಟೀಸ್ ಮಾಡಿಸಿ ಫ್ರೂಟ್ ಪ್ಯೂರೀಸ್ ಎಲ್ಲ ಕೊಟ್ಟಿದ್ದೀನಿ. ತರಕಾರಿ ಪ್ಯೂರೀಸು ಕ್ಯಾರೆಟ್ ಕೊಟ್ಟಿದ್ದೆ, ಕ್ಯಾರೆಟ್ ಆ್ಯಪಲ್ ಮಿಕ್ಸ್ ಮಾಡಿ. ಇನ್ನು ಅದರ್ ಬೀಟ್ರೂಟ್ ಇದೆಲ್ಲ ಕೊಟ್ಟಿಲ್ಲ ಇನ್ನೂ ಅವನಿಗೆ. ಇನ್ನು ಮುಂದೆ ಟ್ರೈ ಮಾಡ್ತೀನಿ, ಅವನಿಗೆ ಕೊಟ್ಟು ತಿನ್ನಿಸಿ ನೋಡ್ತೀನಿ. ಸೊ ಮತ್ತೊಮ್ಮೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರೆಸಿಪಿದು ವೀಡಿಯೋ ಬರುತ್ತೆ, ನೋಡಿಬಿಟ್ಟು ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ನಿಮಗೂ ಏನಾದರೂ ಬೇರೆ ಬೇರೆ ರೆಸಿಪಿಗಳು ಕೊಟ್ಟಿದ್ರೆ ನನಗೆ ಕಾಮೆಂಟಲ್ಲಿ ಟೈಪ್ ಮಾಡಿ ಹಾಕಿ, ನನಗೂ ಯೂಸ್ ಆಗುತ್ತೆ ಆ್ಯಂಡ್ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ. ನೀವೇನಾದರೂ ಡಿಫ್ರೆಂಟಾಗಿ ಕೊಡೋ ಹಾಗಿದ್ದರೆ ಬೇರೆ ಥರ ಯಾವ ಥರ ಕೊಡ್ತೀರಾ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ಇದೇ ಥರ ನಾನು ಜಸ್ಟ್ ತುಪ್ಪದಲ್ಲೇ ಹುರಿದ್ಬಿಟ್ಟು ಹಾಗೇ ನೀರು ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ತಿದ್ದೆ. ಬೇಕು ಅಂದರೆ ಸ್ವಲ್ಪ ಎದೆ ಹಾಲನ್ನು ಮಿಕ್ಸ್ ಮಾಡ್ಕೊಬೋದು, ಗಟ್ಟಿ ಆಗಿಬಿಟ್ರೆ. ರವೆ ಸಜ್ಜಿಗೆ ಅಂತಾರೆ, ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ತಿನ್ನಿಸ್ತಿದ್ದೆ. ಅಥವಾ ರವೆ ಗಂಜಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ತಿನ್ನಿಸೋದು ಅಷ್ಟೇ. ಅದನ್ನ ಹೋಗ್ತಾ ನೆಕ್ಸ್ಟ್ ರೆಸಿಪಿಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ಪ್ರೆಸೆಂಟ್ ಇದು, ಯಾಕಂದರೆ ಒಬ್ಬರು ನೀವು 8 ತಿಂಗಳು ಆಗಸ್ಟಲ್ಲಿ ಹಾಕಿ ಅಕ್ಕ ಅಂತ ಒಬ್ಬರು ಕಮೆಂಟ್ ಹಾಕಿದರೆ, ಹಾಗಾಗಿ ಬೆಳಿಗ್ಗೆ ಶೂಟ್ ಮಾಡಿಬಿಟ್ಟು ಪಾಪಗೆ ಬ್ರೇಕ್ಫಾಸ್ಟ್ ತಿನ್ನಿಸಿದಾಗ ಇವಾಗ ಅದನ್ನ ನಿಮಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಈಗ ರೆಸಿಪಿ ಬರುತ್ತೆ. ಹಾಗೆಯೇ ವಿಡಿಯೋನ ಈಗಲೇ ಎಂಡಿಂಗ್ ಹೇಳ್ಬಿಡ್ತೀನಿ. ಏನಾದರೂ ಇದೇ ಕಾಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈಗ ರೆಸಿಪಿ ಬರುತ್ತೆ ನೋಡಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಪಾತ್ರೆ ಇದು. ಸೊ ಆಹಾರಕ್ಕೆ ಸ್ವಲ್ಪ ಕಬ್ಬಿಣಾಂಶ ಕೂಡ ಬಿಡುಗಡೆ ಮಾಡುತ್ತೆ ಇದು ಅಂತ ಹೇಳ್ತಾರೆ. ಹಾಗಾಗಿ ಕಬ್ಬಿಣದ ಪಾತ್ರೆ ಯೂಸ್ ಮಾಡ್ತೀನಿ. ಅಥವಾ ಸ್ಟೀಲ್ದು ಕೂಡ ಬಳಸ್ಬೋದು. ನಾನು ಸ್ಟೀಲ್ದು ಕೂಡ ಯೂಸ್ ಮಾಡ್ತೀನಿ ಪಾಪುಗೆ ಏನಾದರೂ ಫುಡ್ನ ಪ್ರಿಪೇರ್ ಮಾಡಬೇಕಾದ್ರೆ. ಅದರ್ವೈಸ್ ನೀವು ಅಲ್ಯೂಮಿನಿಯಂ ಬರುತ್ತಲ್ಲ ಅದು, ಅಥವಾ ನಾವು ಸಿಲ್ವರ್ ಪಾತ್ರೆ ಅಂತೀವಲ್ಲ ಅದು, ಇಲ್ಲ ಅಂದರೆ ನಾನ್ ಸ್ಟಿಕ್ ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆದಷ್ಟು ಕಬ್ಬಿಣದಿಲ್ಲ ಅಂದ್ರೂ ಸ್ಟೀಲ್ ಪಾತ್ರೆ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಮಾಡಬಹುದು. ನಾನಿಲ್ಲಿ ಬಾಂಡಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಆಯಿಲ್ ಸೇರಿಸ್ಬೋದು, ಆದಷ್ಟು ತುಪ್ಪನ ಯೂಸ್ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ, ಇದೆಲ್ಲ ಉಂಡೆ ಹಾಗೆಯೇ ಹಾಕಿದ್ದೀನಿ. ಅದೆಲ್ಲ ಡೈಜೆಷನ್ ಆಗೋಲ್ಲ, ಬಟ್ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ ಹಾಗೆಯೇ ಹಾಕಿದ್ದೀನಿ. ಇನ್ ಕೇಸ್ ಅದು ಡೈಜೆಸ್ಟ್ ಆಗಿಲ್ಲ ಅಂದರೆ ಮೋಷನಲ್ಲಿ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ಇದರಲ್ಲಿ ನಾನು ಒಂದು 3 ಎಸಳು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಸ್ವಲ್ಪ ಚೆಚ್ಚಿದ್ದೀನಿ. ಅದನ್ನ ಜಸ್ಟ್ ಫ್ಲೇವರ್ ಬಿಟ್ಕೊಳ್ಳೋದಕ್ಕಷ್ಟೇ. ಅದರ್ವೈಸ್ ಇನ್ನೇನು ಪಾಪುಗೆ ಊಟದಲ್ಲಿ ತಿನ್ನಿಸಲ್ಲ, ಅದನ್ನು ಸೈಡಿಗೆ ತೆಗೆದಿಟ್ಬಿಡ್ತೀನಿ. ಸೇಮ್ ಅದೇ ಥರ ಕರಿಬೇವಿನ ಸೊಪ್ಪು ಕೂಡ 1-2 ಎಲೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆನ ನಾನು ತೆಗೆದುಬಿಟ್ಟು ಅನಂತರ ಪಾಪುಗೆ ತಿನ್ನಿಸ್ತೀನಿ. ಇದನ್ನ ಸ್ವಲ್ಪ ಹುರ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ರವೆನ ಹಾಕಿ, ಸಣ್ಣ ರವೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಘಮ್ ಅನ್ನೋ ಥರ ಹುರ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಫಸ್ಟೇ ಹುರ್ಕೊಳ್ತಾ ಇದ್ದೀನಿ.
ಆದಷ್ಟು ಮಕ್ಕಳಿಗೆ ಈ ಥರ ಫುಡ್ನ ಕೊಡಬೇಕಾದ್ರೆ ಅಲ್ಲೇ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿ ತಿನ್ನಿಸ್ಬಿಟ್ರೆ ಬೆಟರ್. ಜಾಸ್ತಿ ಹೊತ್ತು ಬಿಟ್ಟು ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ. ಮಿನಿಮಮ್ ಒಂದು 2 ಅವರ್ಸ್ ಒಳಗಡೆ ಅವ್ರಿಗೆ ಫೀಡ್ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫ್ರೆಶ್ಶಾಗಿ ಮಾಡಿ ತಿನ್ನಿಸಿ. ಹೇಗಿದ್ದರೂ ಮಗು ಎದ್ದೇಳೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಸ್ವಲ್ಪ ಹೊತ್ತು ಎದ್ದೇಳ್ತಾನೆ ಇನ್ನೇನು ಮಗು ತಿನ್ನಿಸ್ಬೇಕು ಅನ್ನೋ ಟೈಮಲ್ಲಿ ಮಾಡಿಟ್ಕೊಬೋದು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಒಂಚೂರು ಮಾಡ್ತಾಯಿದ್ದೆ ಮುಂದಾಗಿ. ಅಥವಾ ರಾಗಿ ಸರಿ ಈ ಥರ ಅಕ್ಕಿ ಸರಿ ಮಾಡ್ಕೊಳ್ತೀನಲ್ಲ, ಅದಕ್ಕೆಲ್ಲ ಏನು ತುಂಬ ಟೈಮ್ ಬೇಡ. ಅವನ್ನ ಎತ್ಕೊಂಡೇ ಮಾಡಿಬಿಡ್ಬೋದು ಒಂದೊಂದು ಸಲ ಅದನ್ನೆಲ್ಲ ಆರಾಮಾಗಿ. ಅಥವಾ ಪಾಪನ ಮಲಗಿಸಿ ಒಂದು 5 ನಿಮಿಷ ಆಟ ಆಡೋಕೆ ಬಿಟ್ಟು ಏನಾದರೂ ಕೈಗೆ ಆಟ ಸಾಮಾನೆಲ್ಲ ಕೊಟ್ಟು ಆಟ ಆಡಿಸ್ಕೊಂಡು ಬೇಗನೆ ಪ್ರಿಪೇರ್ ಮಾಡ್ಬೋದು. ಬೇಗನೆ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿಸೋದು ಒಳ್ಳೆಯದು. ನಾನಿಲ್ಲಿ ರವೆನೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬೋದು ಅಥವಾ ತಣ್ಣೀರನ್ನಾದರೂ ಹಾಕ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಯಾವುದೇ ರೀತಿ ಉಪ್ಪೆಲ್ಲ ಸೇರಿಸಿಲ್ಲ. ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಆ ನಂತರ ಇದನ್ನ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದು ಸಿಲ್ವರ್ ಬೌಲು. ನೀವು ಬೇಕಿದ್ದರೆ ನಾರ್ಮಲ್ ಬೌಲಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಅವನಿಗೆ ಅಂತಲೇ ಬೆಳ್ಳಿದು ಒಂದು ಬೌಲ್ನ ಪರ್ಚೇಸ್ ಮಾಡಿದೆ. ಅದಕ್ಕೆ ಹಾಕಿ ತಿನ್ನಿಸ್ತೀನಿ. ಈಗ ನೋಡಿ ನಾನು ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಅದನ್ನ ಕಲ್ಲಲ್ಲಿ ಚಚ್ಕೊಂಡಿದ್ದೆ, ಹಾಗಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆಯೇ ಬೇಗನೆ ಸೈಡಿಗೆ ತೆಗೆದು ಹಾಕ್ಬೋದು. ಆ ಥರ ಹಾಕ್ಕೊಂಡಿದ್ದೆ. ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ಮೊದಲೇ ಹಾಕಿರ್ತೀವಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಘಮ ಚೆನ್ನಾಗಿ ಬಿಡಲಿ. ಹಾಗೆಯೇ ಉಪ್ಪೆಲ್ಲ ಹಾಕಲ್ಲ ಅಲ್ವಾ, ಇದರಲ್ಲಿ ತುಪ್ಪಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಫ್ಲೇವರ್ ಬಿಡುತ್ತೆ ಅಂತ ಇನ್ನು ಸ್ವಲ್ಪ ಉಪ್ಪನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ಫುಡ್ ಪ್ರಿಪೇರ್ನ ಮಾಡ್ಬೋದು. ಇದೆಲ್ಲ ಏನು ಒಂದು 5 ಮಿನಿಟ್ಸಲ್ಲೇ ಮಾಡಿ ತಿನ್ನಿಸ್ಬೋದು ಆರಿಸ್ಬಿಟ್ಟು. ಚೆನ್ನಾಗಿರುತ್ತೆ, ಅವನಿಗೆ ಇಷ್ಟ ಆಗುತ್ತೆ ಇದು. ನೀವು ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಏನು ಪ್ರಿಪೇರ್ ಮಾಡಿದ್ರೂ ನಾನು ಒಂದು ಸ್ಪೂನ್ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಇದು ತುಂಬಾ ಘಮ್ಮೆಲ್ಲ ಚೆನ್ನಾಗಿರುತ್ತೆ. ನಾವು ಎಷ್ಟೆಲ್ಲ ಐಟಮ್ಸ್ ಹಾಕಿ ಮನೇಲಿ ಉಪ್ಪಿಟ್ಟು ಮಾಡ್ತೀವಿ, ಈರುಳ್ಳಿ, ಟೊಮೆಟೊ, ಕಾಯಿ ತುರಿ ಅದು ಇದು ಅಂತ. ಬಟ್ ಇದು ಪ್ಲೇನ್ ಹೀಗಿಂದ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ನಾವೇ ಆರಾಮಾಗಿ ತಿನ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಪಾಪು ಇನ್ನೂ ಮಲಗಿದ್ದ, ಹಾಗಾಗಿ ಈ ಥರ ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೆ. ಅವ್ನು ಎದ್ಮೇಲೆ ಅವನಿಗೆ ತಿನ್ಸೋಣ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಇಲ್ಲಿ ಅಪ್ಪುಚ್ಚೆ, ಇಲ್ಲಿ ಬಂಗಾರಿ. ಹಾಂ